ಒಂದು ಸುಂದರ ಗ್ರಾಮ. ಹಸಿರು ಹೊಲಗಳು, ತಂಪಾದ ಗಾಳಿ, ಪಕ್ಷಿಗಳ ಕಲರವ ಎಲ್ಲವೂ ಇದ್ದವು. ಆದರೆ ಒಂದು ದೊಡ್ಡ ಸಮಸ್ಯೆ ಕೂಡ ಇತ್ತು. ಆ ಗ್ರಾಮದಲ್ಲಿ ಜನರೆಲ್ಲ ತುಂಬಾ ಸೋಮಾರಿಗಳಾಗಿದ್ದರು. ಬೆಳಿಗ್ಗೆ ಸೂರ್ಯೋದಯವಾದರೂ ಯಾರೂ ಎದ್ದುಕೊಳ್ಳುತ್ತಿರಲಿಲ್ಲ. ಕೋಳಿ ಕೂಗುತ್ತಿತ್ತು, ಆದರೆ ಯಾರಿಗೂ ಕೇಳಿಸದಂತೆ. ಹೊಲಗಳು ಕೆಲಸಕ್ಕಾಗಿ ಕಾಯುತ್ತಿದ್ದವು, ಆದರೆ ಯಾರೂ ಹೋಗುತ್ತಿರಲಿಲ್ಲ. ಸಾಧನಗಳು ಧೂಳಿನಿಂದ ಮುಚ್ಚಿಕೊಂಡಿದ್ದವು. ಯುವಕರು ಮರದ ಕೆಳಗೆ ಕೂತು ಮಾತಾಡುತ್ತಿದ್ದರು. ನಾಳೆ ಮಾಡೋಣ, ನಾಳೆ ನೋಡೋಣ ಎಂದು ಹೇಳುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಹಿರಿಯರು ಎಚ್ಚರಿಸುತ್ತಿದ್ದರು, ಇದು ಸರಿಯಲ್ಲ, ಕೆಲಸ ಮಾಡಬೇಕು ಎಂದು ಹೇಳುತ್ತಿದ್ದರು. ಆದರೆ ಯಾರೂ ಕೇಳುತ್ತಿರಲಿಲ್ಲ. ಮಕ್ಕಳು ಕೂಡ ಅದನ್ನೇ ಕಲಿಯುತ್ತಿದ್ದರು. ಸೋಮಾರಿತನ ಅವರ ಜೀವನದ ಭಾಗವಾಗಿತ್ತು. ಇದೇ ಸಮಯದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರುವುದನ್ನು ಆರಂಭಿಸಿತು. ಒಂದು ದಿನ ಮಳೆ ಬಂತು. ಮಳೆ ಭಾರಿಯಾಗಿ ಸುರಿಯಿತು. ಭೂಮಿ ಸಂತೋಷಪಟ್ಟಿತು. ಹೊಲಗಳು ಜೀವಂತವಾಗಲು ಸಿದ್ಧವಾಗಿದ್ದವು. ಆದರೆ ಗ್ರಾಮಸ್ಥರೂ ಅಲ್ಲ. ಯಾರೂ ಬೀಜ ಬಿತ್ತಲಿಲ್ಲ, ಯಾರೂ ಹೊಲಕ್ಕೆ ಹೋಗಲಿಲ್ಲ. ನಾಳೆ ಮಾಡೋಣ ಎಂಬ ಮಾತು ಮತ್ತೆ ಕೇಳಿಸಿತು. ಮಳೆ ನಿಂತಿತು. ಸಮಯ ಕಳೆಯಿತು. ಹೊಲಗಳು ಖಾಲಿಯಾಗಿಯೇ ಉಳಿದವು. ನಿಧಾನವಾಗಿ ಆಹಾರ ಕಡಿಮೆಯಾಗತೊಡಗಿತು. ಮನೆಗಳಲ್ಲಿ ಅನ್ನದ ಪಾತ್ರೆಗಳು ಖಾಲಿಯಾಗುತ್ತಾ ಹೋದವು. ಮಕ್ಕಳು ಹಸಿವಿನಿಂದ ಅಳತೊಡಗಿದರು. ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು, ತಂದೆಯ ಮುಖದಲ್ಲಿ ನಿರಾಶೆ, ಗ್ರಾಮದಲ್ಲಿ ದುಃಖದ ವಾತಾವರಣ. ಆ ಸಮಯದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಗ್ರಾಮಕ್ಕೆ ಬಂದನು. ಅವನು ಈ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟನು. ಅವನು ಜನರ ಬಳಿ ಹೋಗಿ ಹೇಳಿದನು, ನೀವು ಕೆಲಸ ಮಾಡದಿದ್ದರೆ ಬದುಕು ಹೇಗೆ? ಆದರೆ ಜನರು ಅವನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಹಸಿವು ಹೆಚ್ಚುತ್ತಾ ಹೋಯಿತು. ಒಂದು ದಿನ ಒಬ್ಬ ಯುವಕ ತನ್ನ ಕುಟುಂಬದ ಸ್ಥಿತಿಯನ್ನು ನೋಡಿ ನಿಂತುಕೊಳ್ಳಲಾರದೆ ಅವನು ತಾನೇ ಹೇಳಿಕೊಂಡನು, ಇನ್ನು ಸಾಕು, ನಾನು ಬದಲಾಗಬೇಕು. ಮುಂದಿನ ದಿನ ಅವನು ಬೆಳಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋದನು. ಒಬ್ಬನೇ, ಆದರೂ ಕೆಲಸ ಆರಂಭಿಸಿದನು. ಬೆವರು ಸುರಿಯುತ್ತಿತ್ತು, ಆದರೆ ಅವನು ನಿಲ್ಲಲಿಲ್ಲ. ಇತರರು ಅವನನ್ನು ನೋಡಿದರು. ಅವನು ಏನು ಮಾಡುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟರು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬನು ಸೇರಿಕೊಂಡನು. ಮತ್ತೊಬ್ಬನು. ನಿಧಾನವಾಗಿ ಗ್ರಾಮದಲ್ಲಿ ಬದಲಾವಣೆ ಆರಂಭವಾಯಿತು. ಎಲ್ಲರೂ ಸೇರಿ ಕೆಲಸ ಮಾಡಲು ಶುರುಮಾಡಿದರು. ಹೊಲಗಳು ಮತ್ತೆ ಹಸಿರಾಗಲು ಆರಂಭಿಸಿದವು. ಬೀಜಗಳು ಮೊಳೆಯುತ್ತಾ ಬಂದವು. ಮಳೆ ಮತ್ತೆ ಸಹಾಯ ಮಾಡಿತು. ಜನರಲ್ಲಿ ಆಶೆ ಮೂಡಿತು. ಕೆಲವು ತಿಂಗಳುಗಳ ನಂತರ ಅವರ ಪರಿಶ್ರಮ ಫಲ ಕೊಟ್ಟಿತು. ಬೆಳೆಗಳು ಸಿದ್ಧವಾದವು. ಧಾನ್ಯ ಮನೆಗಳಿಗೆ ತುಂಬಿತು. ಹಸಿವು ಮಾಯವಾಯಿತು. ಗ್ರಾಮದಲ್ಲಿ ಮತ್ತೆ ಸಂತೋಷ ಮರಳಿತು. ಮಕ್ಕಳು ನಗತೊಡಗಿದರು. ಕುಟುಂಬಗಳು ಸಂತೋಷಪಟ್ಟವು. ಆ ಬುದ್ಧಿವಂತ ವ್ಯಕ್ತಿ ನಗುತ್ತಿದ್ದನು. ಇದೀಗ ಗ್ರಾಮದಲ್ಲಿ ಹೊಸ ಜೀವನ ಆರಂಭವಾಯಿತು. ಬೆಳಗ್ಗೆ ಸೂರ್ಯೋದಯವಾಗುವಾಗ ಎಲ್ಲರೂ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು. ಸೋಮಾರಿತನವನ್ನು ಬಿಟ್ಟು ಪರಿಶ್ರಮವನ್ನು ಸ್ವೀಕರಿಸಿದರು. ಗ್ರಾಮ ಸಮೃದ್ಧಿಯ ದಾರಿಗೆ ನಡೆದು ಹೋಯಿತು. ಕೊನೆಗೆ ಆ ಗ್ರಾಮ ಎಲ್ಲರಿಗೂ ಒಂದು ಪಾಠವಾಯಿತು. ಸೋಮಾರಿತನ ಜೀವನವನ್ನು ನಾಶ ಮಾಡುತ್ತದೆ. ಪರಿಶ್ರಮವೇ ಯಶಸ್ಸಿನ ದಾರಿ.